ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ತಿಂಡ್ಲಲ್ಲಿ ಅಡುಗೆ ಮಾಡಕ್ಕೆ. ಒಂದು ಬಿಗ್ ಊಟ ಸಿಂಪಲ್ ಆಗಿತ್ತು. ಹೋಗಿ ಎಲ್ಲ ಐಟಮ್ ಎಲ್ಲ ಜೋಡಿಸ್ಕೊಂಡ್ವಿ. ನಾನು ಈರುಳ್ಳಿ ಎಲ್ಲ ಬಿಡಿಸ್ಕೊಂಡೆ. ನಮ್ಮ ಸೀನ ಬಂದು ಮಿಕ್ಸಿಗೆಲ್ಲ ಹಾಕೊಂಡ. ಮಿಕ್ಸಿಗೆ ಹಾಕ್ತಾ ಇದೆ ನೋಡಿ ಇಲ್ಲಿ. ಈ ಕಡೆ ರಸಂ ಕೂಡ ಬೇಳೆ ಇಕ್ಕಿದ್ವಿ. ಆ ಕಡೆ ರೋಸ್ಟ್ ಮಾಡಕ್ಕೆಲ್ಲ ಬಾಣಲೆ ಕೂಡ ಇಕ್ಕಿದ್ವಿ. ಎಲ್ಲ ಪೇಸ್ಟ್ ಕೂಡ ಆಗಿತ್ತು ಅಷ್ಟೊತ್ತಿಗೆ ಎಲ್ಲಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಕೊಬ್ಬರಿ ಒಂದು ಹಾಕ್ಬೇಕಿತ್ತು. ಕ್ಲೀನ್ ಆಗಿಲ್ಲ. ಮತ್ತೆ ಮಟನ್ ಕೂಡ ಬಂತು. ಮಟನ್ ಕೂಡ ಇಕ್ಬಿಟ್ಟೆ. ಮಟನ್ ಸಾಂಬಾರು ತೊಳಿತಾ ಇದ್ದೀನಿ. ಇದು ವಿಡಿಯೋ ಕೂಡ ಹಾಕಿದ್ದೀನಿ ಆಲ್ರೆಡಿ. 13 kg ಮಟನ್ ಅದು. ಮತ್ತೆ ಈ ಕಡೆ ಫೋರ್ಕ್ ಕೂಡ ಬಂತು. ಈ ಕಡೆ ಫೋರ್ಕ್ ಕೂಡ ಇಕ್ಕಿದ್ದೀನಿ. ಫೋರ್ಕ್ ಯಾರಿಗಾದ್ರು ವಿಡಿಯೋ ಬೇಕಂದ್ರೆ ಕಮೆಂಟ್ ಹಾಕಿ, ಅದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಮಸಾಲೆ ಹಾಕ್ದಿರ ಮಾಡಿದ್ದೀನಿ ಫೋರ್ಕು. ಉಪ್ಪು ಖಾರ ಹಾಕ್ಬಿಟ್ಟು ಬೇಯಿಸಕ್ಕೆ ಕೂಡ ಇಕ್ವಿ. ಎಲ್ಲ ನೀಟಾಗಿ ಬಂದಿತ್ತು ಮಸಾಲೆಗಳೆಲ್ಲನೂ. ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಕಲರ್ ಆಗಲಿ ಯೂಸ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಕಲರ್ ಬರಲಿ ಅಂದ್ರೂ ಪರವಾಗಿಲ್ಲ, ಯೂಸ್ ಮಾಡೋದೇ ಇಲ್ಲ ನಾವು. ಅದೇನು ಬಂದರೆ ಅಷ್ಟೇ ಕಲರ್ ನ್ಯಾಚುರಲ್ಲು. ಮತ್ತೆ ಪೊರ್ಕು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಐಟಮು. ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ಮಟನ್ ಸಾಂಬಾರು ಕೂಡ ಮಸಾಲೆಗಳು ಕೂಡ ಹಾಕ್ಬಿಟ್ಟು ಹಂಗೆ ಫೋರ್ಕ್ ಮಸಾಲೆ ಕೂಡ ಕೊಟ್ಬಿಟ್ಟು ಹಂಗೆ ಬೆಳ್ಳುಳ್ಳಿ, ಶುಂಠಿ ಕೂಡ ಹಾಕಿದೆ. ಮತ್ತು ಮಟನ್ ಸಾಂಬಾರು ಕೂಡ ಮಟನ್ ಮಸಾಲ ಸ್ವಲ್ಪ ಹಾಕಿದೆ. ಎಲ್ಲ ಮಸಾಲೆ ಬಳಸ್ಕೊಂಡೆ. ಇದು ಮಟನ್ ಸಾಂಬಾರು. ಹೋಗಿ ಫೋರ್ಕ್ ಅದು ಎಲ್ಲ ಕ್ಲೀನಾಗಿ ಎಲ್ಲ ಹಾಕಿದೆ. ಬರೀ ಹಾಲು ಮಾತ್ರ, ಕೊಬ್ಬರಿ ಹಾಲು ಮಾತ್ರ ಯೂಸ್ ಮಾಡೋದು ನಾವು. ಬೇರೆ ಏನೂ ಯೂಸ್ ಮಾಡಲ್ಲ. ಕಾಯಿ ಹಾಕಲ್ಲ ಯಾವುದೇ ಕಾರಣಕ್ಕೂ. ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕೋದ್ರಲ್ಲಿ ಟೇಸ್ಟು. ಈ ಕಡೆ ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಟ್ಟೆ. ಈ ಕಡೆ ಫೋರ್ಕ್ ಕೂಡ ತಿರ್ಗಿಸ್ಕೊಡ್ತಾ ಇದ್ದೀನಿ ನೀಟಾಗಿ. ತಿರ್ಗಿಸ್ತಾ ಇರ್ಬೇಕು, ತಲೆ ಅಂಟುತ್ತೆ. ಮತ್ತೆ ಅಷ್ಟೊತ್ತಿಗೆ ಒಲೆ ಕೂಡ ಅಂಟಿಸಿದ್ದೆ. ಎತ್ಕೊಂಡೋಗಿ ಫೋರ್ಕ್ ಒಲೆ ಮೇಲೆ ಕೂಡ ಇಕ್ಬಿಟ್ಟೆ, ನಿಧಾನಕ್ಕೆ ಬೆಂದ್ಕೊಂಡಿರಲಿ ಅಂತ. ಚಿಕನ್ ಬರೋ ಸ್ವಲ್ಪ ಲೇಟ್ ಆಗಿತ್ತು. ಚಿಕನ್ 9 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಅವ್ರಿಗೆ 11 ಗಂಟೆಗೆ ಊಟ ಬೇಕಾಗಿದ್ದು. ಫೋರ್ಕ್ ಕೂಡ ಕ್ಲೀನಾಗಿ ಮುಕ್ಕಲ್ಲಿ ಬೆಂದಿತ್ತು ಆಲ್ಮೋಸ್ಟ್ ಅಲ್ಲಿ. ಯಾವುದೋ ಎಳೆದು ಮತ್ತೆ ಎಲ್ಲ ಆಲ್ಮೋಸ್ಟ್ ಕೂಡ ಅದು ಆಗಿತ್ತು. ಚಿಕನ್ ಬಿರಿಯಾನಿ ಕೂಡ ಇಕ್ಕಿದೆ. ಮಿನಿಮಮ್ ಅಂದ್ರೆ ಒಂದು ಪೀಸ್ ಬಂದು 150 ಗ್ರಾಮ್ 200 ಗ್ರಾಮ್ ಇತ್ತು. ಮತ್ತೆ ಈ ಕಡೆ ಬಂದು ರಸಂ ಕೂಡ ಮಾಡಿದೆ. ಈ ಕಡೆ ಫೋರ್ಕ್ ಕೂಡ ರೆಡಿ ಆಯ್ತು ಆಲ್ಮೋಸ್ಟ್. ಲಾಸ್ಟಲ್ಲಿ ಪೇಪರ್ ಹಾಕ್ತಾ ಇದ್ದೇನೆ. ಅಷ್ಟೇ, ಅದು ಕ್ಲೋಸ್ ಆಯಿತು. ಅದಾಗಿತ್ತು ಅಡುಗೆ. ಪ್ಲೇಟ್ ಹಾಕ್ಬಿಟ್ಟೆ ಅದ್ರ ಮೇಲೆ. ಪಕ್ಕದಲ್ಲಿ ಇಳಿಸ್ಬಿಟ್ಟಿದ್ದೀನಿ. ನಾವು ಟೇಸ್ಟ್ ಕೊಟ್ಟೆ. ಟೇಸ್ಟ್ ನೋಡಿ ಅಂತ ಚಿಕನ್ ಬಿರಿಯಾನಿ ಕೂಡ ಚಿಕನ್ ಕೂಡ ಹಾಕಿದೆ. ಈ ಕಡೆ ಬಂದು ಮತ್ತೆ ಫೋರ್ಕ್ ರೆಡಿ ಆಗಿತ್ತು. ಸ್ವಲ್ಪ ಟೇಸ್ಟ್ ಕೊಟ್ಟೆ ಅಣ್ಣವ್ರಿಗೆ. ಮತ್ತೆ ಈ ಕಡೆ ಬಂದು ಇಲ್ಲಿ ಒಂದು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ, ಚಿಲ್ಲಿ ಚಿಕನ್ನು. ಈ ಕಡೆ ಬಿರಿಯಾನಿ ಕೂಡ ದಮ್ ಹಾಕಿದ್ದೆ ಅಷ್ಟೊತ್ತಿಗೆ. ಮತ್ತೆ ಇವತ್ತು ಮಾಡಿರೋ ಅಡುಗೆ ಏನಪ್ಪ ಅಂದರೆ ಮಟನ್ ಸಾಂಬಾರು 13 kg ಅಷ್ಟು ಮಾಡಿದ್ದೆ. ಮತ್ತು ಅನ್ನ ಬಂದು ಒಂದು 2 kg ಅನ್ನ ಮಾಡಿದ್ದೆ. ಮತ್ತು ಚಿಕನ್ ಬಂದು 6 kg ಮಾಡಿದ್ದೆ ಫ್ರೈ, ರಸಮ್ಮು. ಮತ್ತು ಬಿರಿಯಾನಿ ಬಂದು 5 kg ಮಾಡಿದ್ದೆ. 5 kg ಚಿಕನ್, 5 kg ರೈಸು. ಎಲ್ಲ ಐಟಮ್ ಕೂಡ ಆಗಿತ್ತು. ಮತ್ತೆ ಮನೇಲಿ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಣ್ಣನ ಮಾತು ಹೇಳ್ದ, ಹೋಟ್ಲಲ್ಲಿ ಹಾಕೊಂಬಿಡೋಣ ಬಾ ಇಬ್ರು ಅಂತ ಹೇಳ್ದ.